கலந்து கொண்டிருக்கிறார்கள். ஆம் ஆத்மி கட்சியின் மாநில தலைவரான முக்கியமந்திரி சந்திர அவர்கள் வந்து கொண்டிருக்கிறார்கள் உங்களிடம் வாக்கு சேகரிக்க. அன்பார்ந்த தாய்மார்களே, காங்கிரஸ் கட்சிக்கு வாக்களித்து இந்திய அரசியல் சாசனத்தை காக்கும்படி வேண்டி கேட்டுக் கொள்கிறேன். ಬಂಧುಗಳೇ, ಅಮ್ಮ ನಿಮ್ಮ ಮನೆಗೆ ಫ್ರೀ ಕರೆಂಟ್, ಅನ್ನಭಾಗ್ಯ, ಗೃಹಲಕ್ಷ್ಮಿ ಎಲ್ಲ ಭಾಗ್ಯಗಳು ಕೊಟ್ಟಿದ್ದು ಕಾಂಗ್ರೆಸ್ ಸರ್ಕಾರ. ಕಾಂಗ್ರೆಸ್ ಸರ್ಕಾರನ ಮರಿಬಾರದು. ಕಾಂಗ್ರೆಸ್ ಸರ್ಕಾರ ಯಾವತ್ತು ಬಡವರ ಪರವಾಗಿರ್ತಕ್ಕಂಥ ಸರ್ಕಾರ. ಕಾಂಗ್ರೆಸ್ಸಿನ ಸರ್ಕಾರ ಬಡವರ ಪರವಾಗಿರ್ತಕ್ಕಂಥ ಸರ್ಕಾರ. ಕಾಂಗ್ರೆಸ್ ಬದುಕಿನ ಬಗ್ಗೆ ಯೋಚನೆ ಮಾಡ್ತೀವಿ. ಯಂಗ್ಸ್ಟರ್ಸ್ ನೀವೆಲ್ಲ ಫಸ್ಟ್ ವೋಟಿಂಗ್, ನೀವೆಲ್ಲ ಕಾಂಗ್ರೆಸ್ಗೆ. ನಿಮ್ಗೆ ರೈಟ್ಸ್ ಕೊಟ್ಟಿದ್ದು ರಾಜೀವ್ ಗಾಂಧಿ ಅವರು. ನಿಮ್ಮ ರೈಟ್ಸ್ ಕೊಟ್ಟಿದ್ದು ರಾಜೀವ್ ಗಾಂಧಿ ಅವರು. ಇವತ್ತು ಮನೆಯಲ್ಲ ಮೊಬೈಲು. ಅಮ್ಮ ನಿಮ್ಮ ಮನೇಲಿ ಮೊಬೈಲು, ಕರೆಂಟ್ ರಾಜೀವ್ ಗಾಂಧಿ ಕೊಟ್ಟಿದ್ದು. ದಯವಿಟ್ಟು ಎಲ್ಲ ಕಾಂಗ್ರೆಸ್ಗೆ ನಿಮ್ಮ ಮತ. ಅಮ್ಮ ನಮಸ್ಕಾರ. ನಿಮ್ಮ ಮನೆಗೆ ಫ್ರೀ ಕರೆಂಟ್, ಅನ್ನಭಾಗ್ಯ, ಗೃಹಲಕ್ಷ್ಮಿ ಎಲ್ಲ ಭಾಗ್ಯಗಳನ್ನು ಕಾಂಗ್ರೆಸ್ ಕೊಟ್ಟಿದೆ. ನಿಮ್ಮ ಆಶೀರ್ವಾದ ಕಾಂಗ್ರೆಸ್ ಪಕ್ಷಕ್ಕೆ. ಕಾಂಗ್ರೆಸ್ ಪಕ್ಷಕ್ಕೆ ನಿಮ್ಮ ಆಶೀರ್ವಾದ. அர்த்த பெரியவர்களே, தாய்மார்களே, காங்கிரஸ் கட்சியின் வேட்பாளராக போட்டியிடுகின்ற திரு மன்சூர் அலிகான் அவர்களுக்கு வாக்குகளை சேகரிக்க புத்தன் அவர்களும் முக்கியமந்திரி சந்திர அவர்களும் மற்றும் இந்த பகுதி மேயராக இருந்த முன்னாள் மேயர் பத்மாவதி அவர்களும் உங்களுடைய புதிய வாக்குகளை சேகரிக்க வந்து கொண்டிருக்கிறார்கள். உங்களுடைய வாக்குகளை திரு மன்சூர் அலிகான் அவர்களின் கை சின்னத்திலே முத்திரையிட்டு வெற்றி பெறுவார்கள் என்று கேட்டுக்கொள்கின்றோம். உங்க வீட்டில் கரண்ட், உங்க வீட்டுக்கு விலை கொடுத்தது காங்கிரஸ் கட்சி. காங்கிரஸ் கட்சி வேட்பாளர் திரு மன்சூர் அலிகான். ಯಾರು ನಡಿಗೆ ಮನ್ಸೂರ್ ಅಲಿಖಾನ್ ಸರ್, ದಯವಿಟ್ಟು ಮನ್ಸೂರ್ ಅಲಿಖಾನ್ ಅವರಿಗೆ ಮತ ಕೊಡಬೇಕು. 200 ಯೂನಿಟ್ ಕರೆಂಟ್ ಫ್ರೀ ಕೊಟ್ಟಿರೋದು ಕಾಂಗ್ರೆಸ್ ಪಕ್ಷ. ಪುಟ್ಟಣ್ಣ ಅವರಿಗೆ ಮತ ಕೊಟ್ರಿ, ಮಾತಿನಂತೆ ಹಚ್ಕೊಟ್ರು. ನಿಮ್ಮ ಮನೆಗೆ ಕರೆಂಟ್ ಫ್ರೀ, ಬಸ್ ಫ್ರೀ, ಮತ್ತೆ ಅನ್ನಭಾಗ್ಯ ಫ್ರೀ ಇಂಥವೆಲ್ಲ ಕೊಟ್ಟಿದ್ದೀರಾ. ಈಗ ಮನ್ಸೂರ್ ಅಲಿಖಾನ್ ನೋಡಿ ಹೆಂಗಿದ್ದಾರೆ ಫಿಲಂ ಸ್ಟಾರ್ ತರ. ಅವರಿಗೆ ಒಂದು ಮತವನ್ನು ಕೊಟ್ಟು 1 ಲಕ್ಷ ತಗೋಬಹುದು. 1 ಲಕ್ಷ ರೂಪಾಯಿ வீட்டுக்கு மன்சூர் அலிகானுக்கு ஓட் போட்டீங்கன்னாக்க அடுத்தது 1 லட்சம் ரூபாய் அக்கௌண்ட் வருது. தயவு செய்து மறக்காதீர்கள் தாய்மார்களே. ஏழைகளின் சின்னம் கை சின்னத்தில் முத்திரையிட்டு திரு மன்சூர் அலிகான் சார், கன்னிதாஸ் ஸ்கூல் செக்ரட்டரி, தயவு செய்து எல்லாருக்கும் சொல்லணும் சார். தாய்மார்களே, சிந்தித்து செயல்படுங்கள். உங்க வீட்டில் கரண்ட் எரியுதுன்னா இன்னைக்கு காங்கிரஸ் கட்சியின் வேட்பாளர் திரு மன்சூர் அலிகான் அவர்களுக்கு வாக்குகளை சேகரிக்க அன்னார் புத்தன் அவர்களும் முக்கியமந்திரி சந்திர அவர்களும் மற்றும் மேயர்களும் அனைத்து தாய்மார்களும் வந்து கொண்டிருக்கிறார். கை கூர்ந்து நடைபெறுகின்ற இந்த தேர்தலிலே உங்களுடைய பொன்னான வாக்குகளை கைச்சின்னத்தில் முத்திரையிட்டு அவர் வெற்றி பெற செய்யும்படி கேட்டுக்கொள்கிறோம். புத்தனுக்கு ஓட் போட்டீங்க, 2,000 ரூபாய் வச்சு. அதே இப்ப மன்சூர் அலிகான் ஓட் போடுங்க 1 லட்சம் ரூபாய் வீட்டுக்கு 1 லட்சம் ரூபாய் காங்கிரஸ் கட்சியின் சார்பாக வாக்குகளை அளித்து வெற்றி பெற செய்யும்படி கேட்டுக்கொள்கிறோம். இல்லை சார், ಮೀಟಿಂಗ್ನಲ್ಲಿ ಹಲೋ. ಈಗ ಹೆಚ್ಚಿನ ಮತವನ್ನು ಕೊಟ್ಟಿದ್ದೀರ ಪುಟ್ಟಣ್ಣವ್ರಿಗೆ. ನಿಮ್ಮ ಮನೆಗೆ ಬಾಗಿಲಿಗೆ ಬಂದಿದೆ ಎಲ್ಲ ಭಾಗ್ಯಗಳು. ಆದ್ರಿಂದ ಮನ್ಸೂರ್ ಅಲಿಖಾನ್ ಒಂದ್ಸಲ ಓಟ್ ಕೊಡಿ. 2 ಲಕ್ಷ 1 ಲಕ್ಷ ಒಂದೊಂದು ಮನೆಗೆ. ಆದ್ರಿಂದ ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ಪುಟ್ಟಣ್ಣವರು, MLC ಪುಟ್ಟಣ್ಣವರು ಮಾತಾಡ್ಬೇಕಂತ ಕೇಳ್ಕೊತಾ ಇದ್ದೀವಿ. ಕಾಂಗ್ರೆಸ್ ಪಾರ್ಟಿ ಜಿಂದಾಬಾದ್. ಜೈ. ಎಲ್ಲ ಆತ್ಮೀಯ ದಯಾನಗರ ವಾರ್ಡ್ನ ಎಲ್ಲ ನಾಗರಿಕ ಬಂಧುಗಳೇ, ಅಣ್ಣ ತಮ್ಮಂದಿರ, ಅಕ್ಕ ತಂಗಿದರೆ, ಇವತ್ತು ತಮ್ಮ ಮನೆ ಬಾಗಿಲಿಗೆ ಸನ್ಮಾನ್ಯ ಮನ್ಸೂರ್ ಅಲಿಖಾನ್ ಅವರು ಕೇಂದ್ರ ಲೋಕಸಭಾ ಕ್ಷೇತ್ರದ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ತಮ್ಮ ಮನೆ ಬಾಗಿಲಿಗೆ ಬಂದಿದ್ದಾರೆ. ತಮ್ಮ ಆಶೀರ್ವಾದವನ್ನ ಕೇಳಲಿಕ್ಕೆ ದಯಮಾಡಿ ತಾವೆಲ್ಲರೂ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು. ನಮ್ಮ ಆಮ್ ಆದ್ಮಿ ಪಕ್ಷದ ಹಿರಿಯರಾದಂತಹ ಮುಖ್ಯಮಂತ್ರಿ ಚಂದ್ರ ಅವರು ಇವತ್ತು ತಮ್ಮ ಮನೆ ಬಾಗಿಲಿಗೆ ಬಂದಿದ್ದಾರೆ. ಪದ್ಮಾವತಿ ಅವರು ಬಂದಿದ್ದಾರೆ, ಪಳನಿಕಾಂತ್ ಅವರಿದ್ದಾರೆ, ನಮ್ಮ ನಿರ್ಮಲಾ ಮೇಡಮ್ ಇದ್ದಾರೆ. ಎಲ್ಲರೂ ಕೂಡ ಇವತ್ತು ನಾವೆಲ್ಲರೂ ಕೂಡ ತಮ್ಮ ಮನೆ ಬಾಗಿಲಿಗೆ ಬಂದಿದ್ದಾರೆ. ದಯಮಾಡಿ ತಾವೆಲ್ಲರೂ ಕೂಡ ಸೇರಿ ಇವತ್ತು ದಿನ ಮನ್ಸೂರ್ ಅಲಿಖಾನ್ ಅವ್ರನ್ನ ಗೆಲ್ಲಿಸೋದು ಕೂಡ ಗೆಲ್ಲಿಸಬೇಕು, ತಾವು ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಿಸಬೇಕು. ಆ ಮೂಲಕ ತಾವೆಲ್ಲರೂ ಕೂಡ
ಈ ಭಾಗದಲ್ಲಿ ಇವತ್ತು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಈಗಾಗಲೇ 3 ಬಾರಿ ಗೆದ್ದಿರ್ತಕ್ಕಂಥ ಅಭ್ಯರ್ಥಿ ಯಾವ ಕೆಲಸವನ್ನು ಕೂಡ ಮಾಡಲಿಲ್ಲ, ಒಂದೇ ಒಂದು ಪ್ರಶ್ನೆ ಕೇಳಲಿಲ್ಲ. ಕರ್ನಾಟಕ ರಾಜ್ಯದ ಪರವಾಗಿ, ಬೆಂಗಳೂರು ಪರವಾಗಿ. ಆದ್ರೆ ಯುವಕರಾಗಿರ್ತಕ್ಕಂಥ ನಮ್ಮ ಮನ್ಸೂರ್ ಅಲಿ ಖಾನ್ ಅವರು 100ಕ್ಕೆ 100 ಭಾಗ ನಿಮ್ಮೆಲ್ಲರ ಪರವಾಗಿ ಹೋರಾಟ ಮಾಡ್ತಾರೆ, ಕೆಲಸ ಮಾಡ್ತಾರೆ, ಕೈ ಮಾಡ್ತಾರೆ. ಎಲ್ಲರೂ ಕೂಡ ಇವತ್ತು ದಿನ ಮನ್ಸೂರ್ ಅಲಿ ಖಾನ್ ಅನ್ನ ಬೆಂಬಲಿಸಬೇಕು, ಕಾಂಗ್ರೆಸ್ ಅನ್ನ ಗೆಲ್ಲಿಸಬೇಕು ಅಂತ ಹೇಳಿ ತಮ್ಮೆಲ್ಲರೂ ಕೂಡ ನಾನು ಮನವಿಯನ್ನ ಮಾಡ್ತಾ ಇದ್ದೀನಿ. ಬಂಧುಗಳೇ, ಇವತ್ತು ಕಾಂಗ್ರೆಸ್ ಸರ್ಕಾರ ನಮ್ಮ ಇಡೀ 7 ವಾರ್ಡ್ ಅಲ್ಲಿ ದಯಾನಂದ ನಗರ ನಮಗೆ ಹೆಚ್ಚಿನ ಶಕ್ತಿನ ಕೊಡತಕ್ಕಂತ ಒಂದು ವಾರ್ಡು. ಈ ವಾರ್ಡ್ ಅಲ್ಲಿ ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡ್ಕೊಂಡಿದೆ. 5 ಘೋಷಣೆಗಳು ನಿಮ್ಗೆಲ್ಲ ಕೊಟ್ಟಿದೆ. ಉಚಿತವಾಗಿ ಕರೆಂಟ್, ಉಚಿತವಾಗಿ ಮನೆಗೂ ಕೂಡ ಕರೆಂಟ್ ಕೊಟ್ಟಿರತಕ್ಕಂಥದ್ದು, ಉಚಿತವಾಗಿ ಕರೆಂಟ್, ಅನ್ನಭಾಗ್ಯ, ಗೃಹಲಕ್ಷ್ಮಿ, ಯುವ ನಿಧಿ, ಶಕ್ತಿ ಯೋಜನೆ, ಇಡೀ ರಾಜ್ಯದಲ್ಲಿ ಉಚಿತವಾಗಿ ಬಸ್ ಪ್ರಯಾಣ, ಇದೆಲ್ಲ ಗ್ಯಾರಂಟಿಗಳು ಕೂಡ ಕಾಂಗ್ರೆಸ್ ಕೊಟ್ಟಿರತಕ್ಕಂಥದ್ದು. ಇವತ್ತು ಕೇಂದ್ರದಲ್ಲಿ ಕಾಂಗ್ರೆಸ್ ಗೆದ್ರೆ, ಕೇಂದ್ರದಲ್ಲಿ ಕಾಂಗ್ರೆಸ್ ಮತ್ತೆ ಮನೆಗೂ 1 ಲಕ್ಷ, ಪ್ರತಿ ಹೆಣ್ಣು ಮಗಳಿಗೂ 1 ಲಕ್ಷ ಕೊಡುವಂತ ಒಂದು ಕಾರ್ಯಕ್ರಮ ಇದೆ. ದಯವಿಟ್ಟು ನೀವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಬೇಕು. ಮನ್ಸೂರಣ್ಣ ನಿಮ್ಮೆಲ್ಲರ ನೆಚ್ಚಿನ ಅಭ್ಯರ್ಥಿ ಮನ್ಸೂರಣ್ಣನವರಿಗೆ ನಿಮ್ಮ ಆಶೀರ್ವಾದ. ಮನ್ಸೂರಣ್ಣ ನಿಮ್ಮ ಅಭ್ಯರ್ಥಿ, ಮನ್ಸೂರಣ್ಣ ಸಜ್ಜನಿಕರ ವ್ಯಕ್ತಿ, ಮನ್ಸೂರಣ್ಣ இலவச மின்சாரம் வழங்கியது காங்கிரஸ் அரசு. இலவச மின்சாரம், இலவச ஸ்ரீசக்தி யோஜனை மூலமாக இலவசமாக பஸ் வசதி செய்து கொடுத்தது. இಡೀ கர்நாடக சுற்றி வர புண்ணியக்ஷேத்திரங்களில் சுற்றி வர ஒளிவளித்த காங்கிரஸ் கட்சியின் வாக்களிக்க மன்சூர் அலி கான் வந்து கொண்டிருக்கிறார்கள். பெங்களூரு மத்திய தொகுதியில் பாராளுமன்ற வேட்பாளர் திரு மன்சூர் அலி கான் அவர்களுக்கு வாக்களித்து வெற்றி பெற செய்ய மாற வேண்டி கேட்டுக்கொள்கிறோம். மன்சூர் அலி கான் அவர்கள் இந்த தொகுதியில் பாராளுமன்ற